ನಮಸ್ಕಾರ. ನಾನು ಈ ದಿನ ತಟ್ಟೆ ತುಂಬ ಚಪಾತಿ ತೊಗೊಂಡು ಬಂದಿದ್ದೀನಿ. ಬಹಳ ಮೃದುವಾಗಿದೆ, ತಿಂದರೆ ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ಇದು ಉತ್ತರ ಕರ್ನಾಟಕದ ಶೈಲಿ. ಈ ವಿಡಿಯೋನ ತೋರಿಸೋರು ಶ್ರೀಮತಿ ರಾಜೇಶ್ವರಿ ತಿಪ್ಪೇಸ್ವಾಮಿ. ಇವರ ಕೈಚಳಕದಲ್ಲಿ ಚಪಾತಿ ಹೇಗೆ ಮೂಡಿಬರುತ್ತೆ ಅಂತ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನೀವು ಇವತ್ತು ಚಪಾತಿ ಮಾಡ್ತೀರಿ. ನನಗೆ ಯಾಕೆ ನೀವು ಹೇಳ್ಕೊಡ್ಬೇಕು ಅಂದರೆ, ಚಪಾತಿ ನಾವೆಷ್ಟೇ ಮಲೆನಾಡೋರು ಮಾಡಿದ್ರು ನಿಮ್ಮ ಕಡೆ ಮಾಡ್ದಂಗೆ ಆಗಲ್ಲ. ಈಗ ನಮ್ಮ ಫುಡ್ಡು ನಾವು ರೈಸ್ ಮಾಡೋದ್ರಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ, ಎಕ್ಸ್ಪರ್ಟ್ ಅನ್ನೋದು. ಆದರೆ ನಿಮ್ದು ಫುಡ್ಡೇ ಬೇರೆ ಅಲ್ವಾ. ನೀವು ಜೋಳದ ರೊಟ್ಟಿ ಚಪಾತಿ ಇಲ್ಲೆಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ. ಆಮೇಲೆ ಇವತ್ತು ಮಾಡಿದರೆ ಸಂಜೆವರೆಗೂ ನಿಮ್ದು ಚಪಾತಿ ಹಾಗೇ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅದನ್ನು ಬಿಸಿ ಮಾಡ್ಕೊಳ್ತೀವಿ, ಅಷ್ಟು ಮೆದುಕು ಬರಲ್ಲ. ಅದಕ್ಕೆ ಈಗ ನೀವು ಚಪಾತಿ ಮಾಡೋದನ್ನ ನಂಗೆ ತೋರಿಸ್ಬೇಕಾಯ್ತಾ? ಆಯಿತು, ಶುರು ಮಾಡಿ. ಗೋಧಿ ಹಿಟ್ಟು ಎಷ್ಟು ಒಂದು ಅಂದಾಜು ಅವೆಲ್ಲ? ಹಾಂ 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 ಹಾಂ. ಎಣ್ಣೆ ಎಷ್ಟು ಹಾಕ್ಕೊಳ್ತೀರಾ? ಸ್ವಲ್ಪ ಅಂದಾಜು ಒಂದೆರಡು ಸ್ಪೂನು, ಒಂದೂವರೆ ಸ್ಪೂನ್ ರೀ. ಹಾಂ ಅಷ್ಟೇ. ಹಾಂ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ. ಹಾಂ, ನೀವು ಹೇಳ್ತಿದ್ರಲ್ಲ ಯಾವಾಗಲೂ ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗೆ ಇರಬೇಕು ಅಂತ. ಹಿಟ್ಟು ಎಷ್ಟಿರ್ತೈತ್ರ ಅಷ್ಟು ನೋಡಿ ಹಾಕ್ಯಂಬೋದು. ಹಾಂ ಹಾಂ, ಅಂದರೆ ಒಂಥರ ಮುದ್ದೆ ಮಾಡಂಗೆ ಬರಬೇಕಲ್ಲ ಹಿಟ್ಟು? ಹಾಂ, ಹಂಗೆ ಬರಬೇಕು. ಹಾಂ, ಕಲ್ಸೋದ್ರಲ್ಲೇ ಇರೋದಲ್ಲೇನ್ರಿ? ಇದೆ ಬೇಸ್ ಅದ ಆಗ್ಬೇಕು. ಹಾಂ, ಹಿಟ್ಟು ಎಷ್ಟು ನೆಂದಿರ್ತೀವೋ ಅಷ್ಟು ಚಲೋ ರೀ. ಹಾಂ, ಹಿಟ್ಟು ನೆನಿಬೇಕು. ನೆನಿಬೇಕು ಬೇಸ್. ಹಾಂ, ಈ ಮಾಮೂಲಿ ಗೋಧಿ ತಗೊಂಡು ಹಿಟ್ಟು ಮಾಡಿಸ್ತಾರಲ್ಲ, ಅದು ಬರುತ್ತೆ ಚೆನ್ನಾಗಿ ಚಪಾತಿ? ಅಥವಾ ಇದು ಮಾಡೋದು ನಾವು? ಹೌದಾ? ನಾವು ಹಿಟ್ಟು ತರ್ಸಂಗಿಲ್ಲ ಅದೇ. ಹಾಂ, ಗೋಧಿ ಹಿಟ್ಟನ್ನೇ ಹಾಕ್ಸ್ಕೊಂಡ್ ಬಂದು ಜಿನ್ನಿಗೆ. ಹಾಂ ಹಾಂ, ಅದೇ ಚೆನ್ನಾಗಲ್ಲೇನ್ರಿ? ಸ್ವಲ್ಪ ಕೆಂಪು. ಹಾಂ, ಕೆಟ್ಟಿಗೆ ಇಟ್ರಿಂದ. ಹಾಂ, ನಾದ್ಬೇಕು ನೋಡಿ. ಅಂದ್ರೆ ನೀವು ಕಲ್ಸಷ್ಟೊತ್ತಿಗೆ ನೀರು ಬೇಕು ಅಂದ್ರೆ ಮತ್ತೆ ಹಾಕೊಳ್ತೀರಾ ಅಥವಾ ಸಾಕಾ? ಅಕ್ಕಿ ಬೋದ್ರಿ ಮತ್ತಿಲ್ಲ. ಹಾ, ಹಂಗೆ ನಾನು ನೆನೆ ಬಿಡ್ತೀವಲ್ರಿ ಸ್ವಲ್ಪ ಹೊತ್ತು. ಹಾ, ನೆನೆಗೆ ಬಿಡ್ಬೇಕಾ? ಸ್ವಲ್ಪ ಹೊತ್ತು ಇಟ್ರೆ ಎಷ್ಟು, ಒಂದು 10 ನಿಮಿಷನಾ? 10 ನಿಮಿಷ. ಅವು ಬೇಸದ ಅದಾಗ್ಬಿಡ್ತತ್ರಿ. ಚೂರು ಕೊಡಿ ಹೆಂಗಿದೆ ಅಂತ ನೋಡ್ತೀನಿ ಈಗ. ಹಾ, ಹೀಗೆ ಇನ್ನು ನಾದ್ಬೇಕು. ಈಗ ನಾದ್ಬೇಕಾದ್ರೆ ಹಿಟ್ಟು ಬೇಕಾ ಬೇಡವಾ? ಕೈ ಗಂಟುತ್ತಲ್ಲ ಹಿಟ್ಟು? ಒಣ ಹಿಟ್ಟು ನಾ ಹೇಳಿದ್ದು. ಏನಿಲ್ಲ ರೀ, ಏನು ಅಂಟಿಕೊಂಡು ಇನ್ನೊಂದು ಸ್ವಲ್ಪ ಜಾಸ್ತಿ ಅಂಟಿಕೊಂಡು ಒಂದು ಸ್ವಲ್ಪ ಎಣ್ಣೆ ತವ ಮಾಡ್ಕೊಂಡ್ಬಿಟ್ಟು. ಹೌದಾ? ಹಾಂ ಹಾಂ ಹಾಂ, ಎಣ್ಣೆ ಹಚ್ಕೊಂಡ್ಬಿಟ್ರೆ ಸರಿ. ಹಿಟ್ಟು ಹಾಕ್ಬಾರ್ದು ಮಾತ್ರ. ಹಿಟ್ಟು ಹಾಕ್ಬಾರ್ದು ನೋಡಿ, ನೀವು ಕಲ್ಸೋದ್ರಲ್ಲಿ ನಾವು ಕಲ್ಸೋದಕ್ಕೂ ನೀವು ಕಲ್ಸೋದಕ್ಕೂ ವ್ಯತ್ಯಾಸ ಇದೆ. ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀರಾ? ಹಾಂ ಹಾಂ, ಹಿಂಗ ಇವು ಕಟ್ ಮಾಡಿ ಇವನ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಹಾಂ ಹಾಂ ಹಾಂ, ನೀವು ಜಾಸ್ತಿ ಆದ್ರೂ ಕೂಡ ಇಟ್ಟು ಹಿಂಗ ಫ್ರಿಜ್ನಾಗ ಇಟ್ಟು ನಾಳೆಗೆ ಆಗ್ಲಿ ಮಾಡ್ಕೋಬಹುದು. ಚಿಟ್ಬಿಡ್ರಿ. ಫ್ರಿಜ್ನಾಗ ಮಾಡಾಕ ಒಂದ್ 10-15 ನಿಮಿಷ ಮುಂದಾಗಿ ತಲೆ ಕಡೆಗೆ ಇಟ್ಬಿಡ್ರಿ. ಆಮೇಲೆ ಇಟ್ಟು ಹಚ್ಚಿ ತೀಡಿ ಬೆನ್ಸ್ಬಿಡ್ರಿ. ಎಷ್ಟು ಬೇಸ್ ಹತ್ತಾವ, ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಬೇಕಂತ ಹೇಳ್ರಿ. ಡಬಲ್ ಅಂದ್ರೆ ಇವು ಇದಕ್ಕ ಹಿಂಗ ಎಣ್ಣೆ ಹಚ್ಚದ್ರಿ. ಎಣ್ಣೆ ಹಚ್ಚಿ ಒಂದ್ ಸ್ವಲ್ಪ ಒಣ ಹಿಟ್ಟ ಉದ್ರಿಸೋದು, ಹಿಂಗ ತೀಡಿ ಬಿಡೋದ್ರಿ. ಆ ಬೆನ್ಸಿದ್ರೆ ಆಲೆ ಅದು ಉಬ್ಬಿ ಬಿಡ್ತತ್ರಿ. ಹೌದಾ? ಒಂದು ಅವು ಎರಡು ಮಾಡ್ಕೊಂತ. ಆಯ್ತಾಯ್ತು. ಈಗ ಉಂಡೆ ತಗೊಂಡ್ರ? ಉಂಡೆಗೆ ಹಿಟ್ಟನ್ನ ಇಷ್ಟ ಒಂದು ಹಿಂಗ್ ಮಾಡ್ಕೋಬೇಕ್ರಿ. ಹಿಟ್ಟು ಹಾಕಬೇಕು. ಹಿಟ್ಟಿಂಗ ಹಿಂಗ ಅದ್ದಿಕೊಂಡು ಹಿಂಗ ಹಾಕ್ಕೊಂಬೋದ್ರಿ. ಅದೇ 2 ಚಪಾತಿ ಚಪಾತಿಗೆ. ಇನ್ನ ಒಂದು ಹಿಂಗ್ ಮಾಡ್ಕೊಳದ್ರಿ. ಹಿಂಗ್ ಮಾಡ್ಕೊಂಡು ಇದಕ್ಕೆ ಎಣ್ಣೆ ಹಾಕೋದ್ರಿ. ಒಂದಕ್ಕೆ ಹಿಟ್ಟು ಹೊತ್ಕೊಂಡಿದಿರಿ. ಹಾ, ಇದಕ್ಕೆ ಹಿಟ್ಟು ಹೊತ್ಕೊಳಲ್ಲ ಈಗ? ಹಾ, ಇಷ್ಟ ಮಾಡ್ಕೊಂಡ್ರಿ. ಹಾ, ಇದು ಇರ್ತತಲ್ರಿ, ಇದನ್ನ ತಗೊಂಡು ಅದಕ್ಕೆ ಹಿಟ್ಟು ಹೊತ್ಕೊಂಬಾರ್ದು? ಏನಿಲ್ಲ. ಹಾ, ಹಿಂಗ ಹಿಂಗ್ ಒತ್ತಿಲ್ಲ. ಹಾ, ಈಗ ಇವಾಗ ಇದು 2 ಆಗೈತಲ್ರಿ, ಆಗ ಹಿಂಗ ಇಷ್ಟ. ಓ, ಹೀಗೆ ನೋಡಿ. ನೀವು ಲಟ್ಸೋದೇ ಚಂದ. ಸ್ವಲ್ಪ ತೆಳು ಲಟ್ಸ್ತೀರಾ ಹೇಗೆ? ಪೂರ್ತಿ ತೆಳ್ಳಗಂದ್ರೆ ಅದು ಡಬಲ್ ಬರಲ್ಲ. ಹಾ, ದಪ್ಪ ಇರ್ಬೇಕು. ದಪ್ಪ ಇದ್ರೆ ಬರ್ತದೆ.
ನೀವು ಮತ್ತೆ ಹಿಟ್ಟು ಅದ್ಕೊಳ್ಳೋದೇ ಬೇಡಲ್ಲ ನಿಮಗೆ. ಲಟ್ಸೋದು ನೋಡಿ ನಮ್ಮನೆ ಕಾವಲಿನೇ ಸಣ್ಣ ಆಗುತ್ತೆ ನೋಡ್ಬಿಡ್ಲ. ಈಗ ಚಪಾತಿ ತೆಗಿತೀರಲ್ವಾ? ಹಾಂ, ತೆಗಿಬೇಕಾದ್ರೆ ಹಿಟ್ಟಿನ ಇದ್ರೆ ಹಾಂ ಹಾಂ. ಈಗ ಸಿಂಗಲ್ಲು ಹಿಟ್ಟಿಗೆ ಹತ್ಕೊಂಡಿದ್ದೀರಿ. ಹಾಂ, ಈಗ ನೀವು ಅದಕ್ಕೆ ಡಬಲ್ ಫೋಲ್ಡ್ ಏನು ಮಾಡಲ್ಲ ನಮ್ಮ ಥರ. ಹಿಂಗೆ ನಾವೇನು ಮಾಡ್ತೀವಿ, ಉಂಡೆ ಮಾಡಿ ಎಣ್ಣೆ ಹಚ್ಚಿ ಹಿಂಗೆ ಫೋಲ್ಡ್ ಮಾಡ್ತೀವಲ್ಲ, ಅದೇನೂ ಇಲ್ಲ. ಹಾಂ, ಸರಿ. ಹಾಂ, ಆದ್ರೆ ಯಾವ್ದು ಸ್ಮೂತ್ ಇರುತ್ತೆ? ಹಾಂ, ಇದು ಚೆನ್ನಾಗೇ ಇರುತ್ತೆ. ನಿಮ್ ಕಡೆ ಮಾಡೋದು ಯಾವ್ದು ಜಾಸ್ತಿ? ಸರಿ. ಇರೋದ ಹಿಟ್ಟು ನಾವೇನ್ ಮಾಡ್ತೀನಿ ಅಂದ್ರೆ, ನಾನು ಒಂದೇ ಸರಿನೇ ಆದ್ರೆ ಲಟ್ಸ್ಬೇಕಾದ್ರೆ ಹಿಟ್ಟಿನ ಮೇಲೆ ಒಂಚೂರು ಹಿಂಗ್ ಉದುರ್ಸ್ಕೊಳ್ತೀನಿ ಅಷ್ಟೇ. ನಂಗೇನೋ ಲಟ್ಟಣಿಗೆಗೆ ಒತ್ತಕ್ಕಾಗ್ಲಿಲ್ಲ ಅಂದ್ರೆ ನಾವು ಹಿಂಗ್ ಬಂಡೆ ಮೇಲೆ ಆದ್ರೂ ಉದುರಿಸ್ಕೊಂತೀವಿ. ಈಗ ಲಟ್ಸ್ ಆಯ್ತಲ್ಲ. ಸಿಂಗಲ್. ಹಾ, ಸಿಂಗಲ್. ಈ ಕಾವಲಿ ಇಟ್ಟಿದ್ದೀರಲ್ವಾ? ಹಾ, ಕಾವಲಿಗೆ ಈಗ ಮೊದಲು ಎಣ್ಣೆ ಹಚ್ಚಲ್ಲ ನೀವು? ಕಾವಲಿ ಚೆನ್ನಾಗಿ ಕಾದಿರ್ಬೇಕಲ್ಲ. ಈಗ ಫಸ್ಟ್ ಯಾವ ಚಪಾತಿ ಹಾಕ್ತೀರಿ? ಸಿಂಗಲ್ ಹಾಕ್ತೀರಾ? ಹಾ, ಡಬಲ್. ಹಾ, ಸರಿ ಸರಿ. ಹಾ, ಆಮೇಲೆ ಸುತ್ತಲೂ ಎಣ್ಣೆ ಬಿಡ್ತೀರಾ? ಹ್ಮ್. ಈಗ ಒಂಚೂರು ಹಂಗೆ ಇದು ಮಾಡ್ತಿರ್ತೀರಾ, ಉರುಡಿಸ್ತಿರ್ತೀರಾ? ಹ್ಮ್. ಹಂಗೆ ಮಾಡಿದಾಗ ಗುಳ್ಳೆ ಬಂದಂಗೆ ಆಗುತ್ತಲ್ಲ, ಬಬಲ್ಸ್. ಹ್ಮ್, ಗೊತ್ತಾಗತ್ತೆ ನೋಡ್ರಿ. ಕೆಳಗೆ ಬಂದ ತಂತಲ್ಲ ಕರಿ ಬಂದವ ಅಂದ್ರೆ ಹಿಂಗ ಕೆಳಗೆ ಬಂದವ. ಹಾ, ಓ, ಸುತ್ತಲೂ ಹಾಕೋದು ನೀವು, ಅದ್ರ ಮೇಲೆ ಅಷ್ಟು ಹಾಕಲ್ಲ. ಸ್ವಲ್ಪ ಸೌರಿ ಕೊಡ್ತೀವಿ. ಹಾ, ಈ ತರದ್ದು ಮಾಡ್ತೀರಾ ನೀವು? ಕಮ್ಮಿ ಇಲ್ಲ, ನಾವು ಬಾಕ್ಸಿಂಗ್ ಒಯ್ತೀವಲ್ರಿ, ಕರೆದು ಯಾವ ಹೋದಾಗ ತೆಗ್ಮಂತಿದ್ರೆ ಮಾಡ್ತೀವ್ರಿ. ಹಾ, ಜಲ್ದಿ ಆಗತ್ತೆ ಅಂತ. ಅವು ಬಾಕ್ಸಿಗೆ ಹೋಗ್ಬೇಕಾದ್ರೆ ಹಿಂಗ್ ಒಡದೆ ಕೊಡ್ತೀರಾ? ಓಪನ್ ಮಾಡಿ ಹಿಂಗ್ ಬಂದ್ಬಿಡ್ತಾವ್ರಿ. ಇವಾಗ ಹಿಂಗ್ ಬಿಚ್ಚಿ ಬಿಡ್ತಾವ್ರಿ. ಹೌದಾ? ಹ್ಮ್. ಉರಿ ಹೇಗಿರ್ಬೇಕು? ಉರಿ ಕಮ್ಮಿ ಇರ್ಬೇಕು, ಬಹಳ. ಹೌದಾ? ಇದು ಡಬಲ್ ಐತಲ್ರಿ, ಸ್ವಲ್ಪ ಜಾಸ್ತಿ ತಿರುಗಿ ಹಾಕಿನ್ರಿ. ಆಯ್ತು. ಈಗ ಸಿಂಗಲ್. ಇವರು ಚಪಾತಿ ಮೇಲೆ ಎಣ್ಣೆ ಹಾಕಲ್ಲ, ಸೈಡಲ್ಲಿ ಎಣ್ಣೆ ಹಾಕ್ತಾರೆ. ಅದು ಬುಡಕ್ಕೆ ಹೋಗೋ ಹಾಗೆ. ಎಲ್ಲವೂ ಚಪಾತಿ ಮೇಲೆ ಹಾಕೋಕ್ಕಿಂತ ಬುಡಕ್ಕೆ ಹಾಕ್ತಿರಲ್ಲ ನೀವು ಕಾವಲಿಗೆ? ಹಾಂ, ಇದು ಒಂದು ಕಲಿಯದೆ ಮರ. ಹಾಂ, ಗೊತ್ತಾಯ್ತು. ಬುಡಕ್ಕೆ ಫಸ್ಟ್ ಎಣ್ಣೆ ಹಾಕಂಗೆ ಮಾಡಿ. ಹಾಂ, ಅದು ಇಳಿಬೇಕು ಎಣ್ಣೆ. ಹಾಂ, ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಸಿಂಗಲ್. ಚುಂಚುಕದಲ್ಲಿ ಮಾಡ್ತಿರ್ಬೇಕು. ಹಾ, ಹೌದು. ಅದೆಲ್ಲ ನಾವು ಹಾಗೆ ಮಾಡ್ತೀವಿ. ಸುತ್ತಲೂ ಅವಾಗ ಚೆನ್ನಾಗಿ ಬೇಯ್ತಿದ್ರೆ ಒಂದೊಂದ್ ಕಡೆ ಹಸಿ ಬಂದ್ಬಿಡುತ್ತೆ. ಹಾ, 2 ಫೋಲ್ಡ್ ಮಾಡಿ ಚಪಾತಿನ ನನಗೆ ಒಡೆದು. ಹಾ, ನೋಡ, ಹತ್ರ ತೆಗೀರಿ, ಹತ್ರ ನೋಡೋಣ. ಓ, 2 ಬಂದ್ಬಿಡ್ತಲ್ಲ ಚಪಾತಿ. ಈಗ ಮಾಡಿ ಒಳಗೆ ಬೆಂದಿರುತ್ತಾ? ನೋಡಿ, 1 ಚಪಾತಿ ಮಾಡೋಷ್ಟೊತ್ತಿಗೆ 2 ಚಪಾತಿ ಮಾಡಿಬಿಡ್ಬೋದು. ಎಷ್ಟು ಈಸಿ ಮೆಥಡ್ ಅಲ್ಲ? ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ. ಹಾಂ, ನಿಮ್ಮ ಕಡೆ ಮಾಡೋ ಯಾವುದೇ ಅಡುಗೆ ಕೇಳಿದ್ರು ನಗ್ನಗ್ತಾ ಅರ್ಥ ಆಗೋಗೆ ಹೇಳ್ಕೊಡ್ತೀರ. ಅದೇ ನನಗೆ ತುಂಬ ಇಷ್ಟ. ನಾವು ಚಪಾತಿ ಮಾಡಿದರೆ ಇಷ್ಟು ಮೃದುವಾಗಿ ಬರೋಲ್ಲ. ಇದು ಡಬಲ್ ಉಂಡೆ ಇಟ್ಕೊಂಡು ಮಾಡಿರೋ ಚಪಾತಿ ನೋಡಿ. ಈ ಚಪಾತಿ ಮುಟ್ಟೋದ್ರೊಳಗೆ ಗೊತ್ತಾಗುತ್ತೆ ಇದು ಹೇಗಿದೆ ಅಂತ. ಇನ್ನು ತಿಂದಾಗ ಇದ್ರ ರುಚಿ ಹೇಗಿರ್ಬೋದು? ಕೆಲವರು ಆ ಪ್ರದೇಶದಲ್ಲಿ ಯಾವ ಫುಡ್ಡನ್ನು ಹೆಚ್ಚಾಗಿ ಉಪಯೋಗಿಸ್ತಾರೋ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಲೆನಾಡವರು ರೈಸ್ ಐಟಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದೇ ಥರ ಉತ್ತರ ಕರ್ನಾಟಕದವರು ಚಪಾತಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಮಾಡೋದ್ರಲ್ಲಿ ಎತ್ತಿದ ಕೈ. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.